ಸಿದ್ದರಾಮಯ್ಯ ಹಳೆ ಹುಲಿ ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡೋವರೆಗೂ ನಂಬಿಕೆ ಇಲ್ಲ. ಸಿದ್ದರಾಮಯ್ಯ ಹಳೆ ಹುಲಿ ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡೋವರೆಗೂ ನಂಬಿಕೆ ಇಲ್ಲ. ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಜನರ ಕೆಲಸ ಮರೆತ ಕಾಂಗ್ರೆಸ್ನವರು ಬೀದಿ ರಂಪಾಟ ಮಾಡ್ತಿದ್ದಾರೆ. ಜನರ ಕೆಲಸ ಮಾಡೋಕೆ ಅಂತ 136 ಸೀಟ್ ಕೊಟ್ಟಿದ್ದಾರೆ. ಜನರ ಕೆಲಸ ಮರೆತು ಕೇವಲ ಕುರ್ಚಿಗಾಗಿ ಜಗಳ ಆಡ್ತಿದ್ದೀರಿ. ಸಿಎಂ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನವರು ಕಚ್ಚಾಟ ಮಾಡೋದು ಬೇಡ. ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಸ್ಟೇಟ್ಮೆಂಟ್ ಇದು. ಸಿದ್ದರಾಮಯ್ಯ ಹಳೆ ಹುಲಿ ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡೋವರೆಗೂ ಕೂಡ ನಂಬಿಕೆ ಇಲ್ಲ, ಹಿಂಗೆ ಆಗುತ್ತೆ ಅಂತ. ಈಗಲೇ ನಾವು ಏನು ದೆಹಲಿಯ ಮೀಟಿಂಗ್ ಆದ ಮೇಲೆ ಅವರ ಒಂದಿಷ್ಟು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಒಂದೊಂದಲ್ಲ ಒಂದೊಂದು ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಬಟ್ ಶೋಭಾ ಕರಂದ್ಲಾಜೆ ಸಹಿತ ಕಾಂಗ್ರೆಸ್ನ ಕಾಲೆಳೆಯುವಂಥ ಕೆಲಸ. ಅದ್ರ ಜೊತೆಗೆ ಇಲ್ಲಿ ಕುರ್ಚಿಗಾಗಿ ಕಚ್ಚಾಟ ಆಡ್ತಾ ಇದ್ದಾರೆ. ಜನರ ಸೇವೆ ಮಾಡಲಿ ಅಂತ ಇವರಿಗೆ 136 ಸೀಟನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಜನರ ಸೇವೆ ಆಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಇಲ್ಲ, ಇವರ ಕಚ್ಚಾಟ. ಇದರಿಂದ ಜನ ಬೇಸರಗೊಂಡಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಹಳೆಯ ಹುಲಿ ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕನು ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂಥದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನ 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ. ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಇದನ್ನೇ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಲಿಸಿ ಅನ್ನುವಂತ ಆಗ್ರಹ. ಸಿದ್ದರಾಮಯ್ಯನವರು ಹಳೆಯ ಹುಲಿ ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕನು ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂಥದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನ 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ. ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಇದನ್ನೇ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಲಿಸಿ ಅನ್ನುವಂತ ಆಗ್ರಹ.